ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಕಸ ಗುಡಿಸ್ಕೊಂಡು ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ನನ್ನ ರಂಗೋಲಿ? ತುಂಬ ಬರಲ್ಲ, ಬಟ್ ಪರವಾಗಿಲ್ಲ, ಹಾಕ್ತೀನಿ ಒಂದು ಮಟ್ಟಕ್ಕೆ. ರಂಗೋಲಿ ಹಾಕಿದ್ದಾಯಿತು. ನಮ್ಮ ಕಿಚನ್ನು ಹೊರಗಡೆಯಿಂದ ಬಾಗಿಲಲ್ಲೆಲ್ಲ ನೀರು ಹಾಕಿ ಒರೆಸಿ ಬಾಗಿಲಿಗೆಲ್ಲ ಹೊಸ್ಲೆಲ್ಲ ತೊಳೆದು ಅರಶಿನ ಹಚ್ಚಿಬಿಟ್ಟು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ದೀನಿ. ನೋಡಿ, ಮನೆಯೆಲ್ಲ ಕ್ಲೀನಾಗಿದೆ. ಮನೆಯೆಲ್ಲ ಆಗಲೇ ಒರೆಸಿದ್ದಾಯಿತು. ಇಲ್ಲಿ ಕೂಡ ಒಂದು ಪುಟ್ಟ ರಂಗೋಲಿ ಹಾಕ್ತೀನಿ. ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಹಾಗೇ ಇರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ನನ್ನ ಮಗ ಇನ್ನೂ ಮಲಗಿದ್ದಾನೆ. ಗಾಳಿ ನೋಡಿ ಬೆಳಗ್ಗೆನೇ ಹೆಂಗೆ ಬೀಸ್ತಿದೆ. ಎಷ್ಟು ಚೆನ್ನಾಗಿದೆ. ಮಳೆ ಬಂದಿದೆಯಲ್ವ, ಹನಿ ಬಿದ್ದಿದೆ. ಗಿಡ ಎಲ್ಲ ಹಸ್ರಿದೆ. ಇದು ನಮ್ಮ ಮನೆ ಕೃಷ್ಣ, ಹಾಲಲ್ಲಿರೋ ಕೃಷ್ಣ. ಇದೆಲ್ಲ ಕೆಲಸ ಮುಗಿಸ್ಕೊಂಬಂದು ಒಂದು ಕಪ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ನಮ್ಮ ದೇವ್ರ ಮನೆ, ಪುಟ್ಟ ದೇವ್ರ ಮನೆ. ಆಮೇಲಿಂದ ಬಂದು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಇಟ್ಬಿಟ್ಟು, ಹೂವೆಲ್ಲ ಖಾಲಿ ಆಗಿತ್ತು, ಸ್ವಲ್ಪನೇ ಇತ್ತು, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮದು ಮನೆ ದೇವ್ರ ವಾರ, ಹಾಗಾಗಿ ಮತ್ತೆ ನಾಳೆ ಪೂಜೆ ಮಾಡಬೇಕಲ್ವ ಅಂತೇಳ್ಬಿಟ್ಟು ನಾನು ಹಾಗೆ ಸ್ವಲ್ಪನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಕಲಶ ಎಲ್ಲ ಇಡಬೇಕು ನಾಳೆ, ಹಾಗಾಗಿ ಈ ಥರ ಎಲ್ಲ ಪೂಜೆ ಮಾಡಿಕೊಂಡೆ. ಇನ್ನೇನು ಅಕ್ಷಯ ತೃತೀಯ ಬರ್ತಿದೆ. ಎಲ್ಲರೂ ಯಾರ್ಯಾರು ಏನೇನು ತಗೋತಿದ್ದೀರಾ? ನಾನಂತೂ ಈ ಸರಿ ಏನೂ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ಏರಿಯಾದಲ್ಲಿರೋ ಒಂದಷ್ಟು ಜ್ಯುವೆಲರಿ ಶಾಪ್ಸು ಆಫರ್ಸ್ ಎಲ್ಲ ಬಿಟ್ಟಿದೆ. ನೋಡಬೇಕು ಏನೇನಿದೆ ಅಂತ. ಒಂದು ಸರಿ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೂ ತೊಗೊಳ್ಳಲ್ಲ, ಬಟ್ ತೊಗೊಳ್ಳೋರ್ಗೆ ಆದರೂ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಇರುತ್ತೆ ಅಂತ. ಮತ್ತು ನನ್ನ ಫ್ರೆಂಡ್ ಒಬ್ರು ಹೇಳಿದ್ದಾರೆ, ನೀನು ಹೋಗ್ತೀಯಲ್ಲ, ಅಲ್ಲೇ ನಿಯರ್ ಬೈ ಇರೋದ್ರಿಂದ ಒಂದು ಸರಿ ನನಗೆ ವಿಚಾರಿಸ್ಬಿಟ್ಟು ಹೇಳು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಸಾರಿ ವಿಚಾರಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವಾಗ ಟೈಮ್ ಆಗುತ್ತೆ ಅಂತ. ಇದು ನಮ್ಮ ಕಿಚನಲ್ಲಿರೋ ಅನ್ನಪೂರ್ಣೇಶ್ವರಿ. ಲಾಸ್ಟ್ ಟೈಮ್ ನಾನು ಹೊರನಾಡಿಗೆ ಹೋದಾಗ ಬೆಳಗ್ಗೆನೇ ದರ್ಶನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಭಿಷೇಕ ನಡೀತಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ವರ್ಷದಿಂದ ನನ್ನದೊಂದು ಕನಸು ಅನ್ನಪೂರ್ಣೇಶ್ವರಿನ ಅಲ್ಲೇ ಹೊರನಾಡಲ್ಲಿ ನೋಡಬೇಕು ಅಂತ. ನೋಡಿದೆ, ಅದು ತುಂಬ ಖುಷಿ ಆಯಿತು. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಿದ್ದೀನಿ. ಬಸ್ಸಾರು, ಅನ್ನ ಮಾಡಿಟ್ಟಿದ್ದೀನಿ, ಪಲ್ಯ ಎಲ್ಲನೂ.